ಅವರು ಇದು ಒಂದನ್ನ ಬಹಳ ಆಸಕ್ತಿಯಿಂದ ಯಾಕೆ ಮಾಡ್ತಾರೆ ಅಂದ್ರೆ ಫೈನ್ ಹಾಕೋದು ಅವ್ರ ಡ್ಯೂಟಿ ಆಗಿರುತ್ತೆ. ಆದ್ರೆ ಜನ ಅವ್ರನ್ನ ಫೈನ್ ಹಾಕಿದ ತಕ್ಷಣ ತುಂಬಾ ಕೋಪ ತೋರಿಸ್ತಾರೆ. ಫೈನ್ ಹಾಕಿದ್ದಾರೆ ನಮ್ಮನ್ನೆಲ್ಲಂದ್ರೆ ಅಲ್ಲಿ ವೆಹಿಕಲ್ಸ್ ಹಿಡಿತಾರೆ ಅಂತ. ಅಂದ್ರೆ ಆಕ್ಸಿಡೆಂಟ್ಸ್ ನ ಕಂಟ್ರೋಲ್ ಮಾಡ್ಬೇಕು ಅಂತ ಆಕ್ಸಿಡೆಂಟ್ ಝೋನ್ಸ್ ಅಂತ ಇರುತ್ತೆ. ಆಕ್ಸಿಡೆಂಟ್ಸ್ ನ ಕಂಟ್ರೋಲ್ ಮಾಡೋದು ಮತ್ತೆ ಟ್ರಾಫಿಕ್ ಪೊಲೀಸು ಮತ್ತೆ ಲಾ ಅಂಡ್ ಆರ್ಡರ್ ಪೊಲೀಸ್ ಇವ್ರಿಗೆ ಬರುತ್ತೆ. ಯೂತ್ಸ್ ನ ಮತ್ತೆ ಸ್ಟೂಡೆಂಟ್ಸ್ ನ ಕಂಟ್ರೋಲ್ ಮಾಡೋದೇ ಫೈನ್ ಹಾಕೋದ್ರಿಂದ ಅಂತ. ಅವ್ರು ಯಾವಾಗ್ಲೂ ಬೈದು ಶಾಪ ಹಾಕ್ತಾರೆ ಅಂದ್ಬಿಟ್ಟು ಅವರೇ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನ ತುಂಬಾ ಪ್ಲಾನ್ಡ್ ಆಗಿ ಮಾಡಿದ್ದಾರೆ ಎಜುಕೇಟ್ ಮಾಡೋದಕ್ಕೋಸ್ಕರ. ನಾಟ್ ದಟ್ 500 ರೂಪಾಯಿ ಫೈನ್ ಗಿಂತ ಮನುಷ್ಯನ್ ಪ್ರಾಣ ಜಾಸ್ತಿ ಬೆಲೆ ಬಾಳುತ್ತೆ ಅಂತ ನಾನು ಇವತ್ತು ಹೇಳ್ತೀನಿ. 500 ರೂಪಾಯಿ ಫೈನ್ ನ ನಾವು ಯೋಚನೆ ಮಾಡಬಾರ್ದು. ಇನ್ಮೇಲೆ ಫೈನು ಕಟ್ಟಬಾರ್ದು. ಯಾರು KGF ಅಲ್ಲಿರೋರು ಫೈನ್ ಕಟ್ಟಬಾರ್ದಂತ ಇವತ್ತು ಈ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ ಭಾಗಿಯಾಗಿದ್ದೀವಿ. ನಿಮ್ಮ ಪ್ರಾಣಕ್ಕೆ ತುಂಬಾ ಬೆಲೆ ಇದೆ. ನೀವು ಅದನ್ನ ನೀವು ಹೇಗೆ ಕಾಪಾಡ್ಕೋಬೇಕು ಅನ್ನೋಂಥದ್ದನ್ನ ಕಲಿಬೇಕು. ಸರ್ಕಾರದ ಒಂದು ಆದೇಶ, ನೀವು ಹೆಲ್ಮೆಟ್ ನ ಧರಿಸಲೇಬೇಕು. ಡ್ರೈವಿಂಗ್ ಅಲ್ಲಿ ಇದ್ದಾಗ ನೀವು ಹೆಲ್ಮೆಟ್ ನ ಧರಿಸಲೇಬೇಕು. ரோமியோ ஆட்டம் போட்டால் சுத்தும் பூமி சுத்தாதே. ஐயோ குண்டு சட்டியில் குதிரை ஓட்டக் கூடாதே. ஏழையை தூக்கி எறியாதே. எறும்புகள் இல்லாமல் வாங்கி வந்த தேகம் மீது ரப்பர் போல சொன்னபடி துளிர்ப்பார். ரோமியோ ஆட்டம் போட்டால் சுத்தும் பூமி சுத்தாதே. ஐயா கண்ணு சடுகளை குதிரை ஒட்டக்கூடாதே. ஏழையை தூக்கி எறியாதே. ஏழையை தூக்கி எறியாதே. நில்லுவே 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 நில்லுவே. அடடா ஜாதி குதிரை இது என்னை தான் தேடி திரிகிறது. கழுத்தின் மேலே நிலாக்கள் கண்டே, கழுத்தின் கீழே புறாக்கள் கண்டே. ஒரு கண்ணில் பார்த்தாலே ஒரு வாரம் ஏழ மாட்டேன். இரு கண்ணில் பார்த்தாலும் என்ன ஆகும் சொல்ல மாட்டேன்.
எனக்கு ராஜம் மச்சம் இருக்கு இனிமேல் யோகம் உச்சம் இருக்கு காற்றிலே ஏறி உலாவும் வருவே கை கால நீட்டி நிலாவே தொடுவே யாரையும் திசை போல துச்சம் என்று எண்ணாதே திருகாணி இல்லை என்றால் வேலை இல்லை மாறாவாதே என்னை ரோட்டில் எரிந்தது உனது விதி நான் சாலை மனிதனின் பிறதி விதி பிறக்கும் முன்னே விழித்துக் கொண்டேன் அன்னையின் கருவினில் புரண்டதும் நடனமும் தொடங்கிவிட்டேன் ಎಲ್ಲ ಹಿಂದೆ ಹೋಗ್ರಿ ಮೇಡಮ್ ಹಿಂದೆ ಬರ್ರಿ. ಬನ್ನಿ ಬನ್ನಿ. ಅವೇರ್ನೆಸ್ ಪ್ರೋಗ್ರಾಮ್ ಇದು ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಮಾಡ್ತಾ ಇರುವಂಥದ್ದು. ಪಬ್ಲಿಕ್ಗೆ ಏನು ಅವೇರ್ನೆಸ್ ಕೊಡಬೇಕಂದ್ರೆ ಟೂ ವೀಲರ್ಸ್ ಎಸ್ಪೆಷಲಿ ಟೂ ವೀಲರ್ಸ್ ಡ್ರೈವರ್ಸ್ ನಾನು ಎಸ್ಪೆಷಲಿ ಸ್ಟೂಡೆಂಟ್ಸ್ನ ರಿಕ್ವೆಸ್ಟ್ ಮಾಡ್ತೀನಿ. ನಿಮ್ಮ ಲೈಫ್ ತುಂಬ ಇಂಪಾರ್ಟೆಂಟ್. ನಿಮ್ಮ ಪೇರೆಂಟ್ಸ್ಗೆ ನಿಮ್ಮ ಡಿಪೆಂಡೆಂಟ್ಸ್ಗೆ ಕಂಪಲ್ಸರಿ ನೀವು ಹೆಲ್ಮೆಟ್ನ ವೇರ್ ಮಾಡೋದ್ರಿಂದ ನೀವು ನಿಮ್ಮ ಹೆಲ್ತ್ನ ನೀವು ಕಾಪಾಡ್ಕೊಳ್ಳೋದ್ರ ಜೊತೆ ಯಾವತ್ತೇ ಆದರೂ ಎನಿ ಆಕ್ಸಿಡೆಂಟ್ ಇನ್ಸಿಡೆಂಟ್ಸ್ ಆದಾಗ ನಿಮ್ಮ ಲೈಫ್ಗೆ ಇದು ಪ್ರೊಟೆಕ್ಷನ್ ಥರ ಹೆಲ್ಮೆಟ್. ಸೊ ಹೆಡ್ ಇಂಜುರೀಸ್ನ ಕಡಿಮೆ ಮಾಡುತ್ತೆ. ಅದರಿಂದ ಇದೊಂದು ಪೊಲೀಸೇ ಒಂದು ಪ್ಲಾನ್ ಮಾಡಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡುವಾಗ ನಾವು ಅವ್ರ ಜೊತೆ ಆ ಇನಿಷಿಯೇಟಿವ್ಗೆ ನಾವು ಅವ್ರ ಜೊತೆ ಸೇರಿ ಕೈ ಜೋಡಿಸಿದೀವಿ. ಎಸ್ಪೆಷಲಿ ಇವತ್ತಿನ ಸ್ಟೂಡೆಂಟ್ಸ್ಗೆ ಬೈಕ್ ಓಡಿಸುವಂಥದ್ದು ಟೂ ವೀಲರ್ಸ್ ಓಡಿಸುವಂಥದ್ದು ಫ್ಯಾಷನ್ ಆಗಿರುತ್ತೆ. ಆದರೆ ನಿಮ್ಮ ಪೇರೆಂಟ್ಸ್ಗೆ ನಿಮ್ಮ ಲೈಫ್ ತುಂಬ ಪ್ರೇಷಿಯಸ್ ಆಗಿರುತ್ತೆ. ಅದರಿಂದ ಇದು ಒಂದು ಅವೇರ್ನೆಸ್ ಪ್ರೋಗ್ರಾಮ್ನ ಮಾಡಬೇಕು ಅಂತ ನಾನೇ ಅವ್ರ ಜೊತೆ ಇವತ್ತು ಟೂ ವೀಲರ್ನ ರೈಡ್ ಮಾಡ್ತೀನಿ. ಖಂಡಿತ ಯಾವುದೇ ಒಂದು ಅವ್ರ ತಪ್ಪಿಲ್ಲ ಅಂದ್ರೂ ಆಕ್ಸಿಡೆಂಟ್ಸ್ ಆದಾಗ ನಿಮ್ಮ ಲೈಫ್ನ ಇದು ಪ್ರೊಟೆಕ್ಟ್ ಮಾಡುತ್ತೆ, ಸೇಫ್ ಮಾಡುತ್ತೆ. ಹೆಡ್ ಇಂಜುರೀಸ್ನ ಎಸ್ಪೆಷಲಿ ಹೆಡ್ ಇಂಜುರೀಸ್ನ ಆಗದೆ ಇರೋಂಗೆ ಅವಾಯ್ಡ್ ಮಾಡುತ್ತೆ. ಎಲ್ಲ ಟೂ ವೀಲರ್ ಡ್ರೈವರ್ಸ್ಗೂ ನಾನು ಹೇಳ್ತೀನಿ, ಮುಂದೆ ಕೂತ್ಕೊಳ್ಳಿ ಹಿಂದೆ ಕೂತ್ಕೊಳ್ಳಿ, ಕಂಪಲ್ಸರಿ ಹೆಲ್ಮೆಟ್ನ ವೇರ್ ಮಾಡಿ. ಸರ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಮ್ಮ ಶಾಸಕರು ನಮ್ಮ ಪೊಲೀಸ್ ಜೊತೆಯಲ್ಲಿ ಕೂಡಿ ಇವತ್ತು ಹೆಲ್ಮೆಟ್ ಅವೇರ್ನೆಸ್ ಕೊಟ್ಟಿದ್ದಾರೆ. ನಾವು ಕಾರ್ಮಿಕರು ಎಲ್ಲರೂ ಹಾಕೊಂಡು ಪೊಲೀಸ್ ಅವ್ರಿಗೆ ಸರ್ಕಾರ ಮಾಡಬೇಕು, ನಿಮ್ಮ ಪ್ರಾಣವನ್ನು ಕಾಪಾಡಬೇಕು ಅಂತ ನಿಮಗೆ ವಿನಂತಿ ಮಾಡ್ಕೊಳ್ತೀನಿ. ದಿನಾಂಕ 8/12/2025 ನಮ್ಮ KGF ಜಿಲ್ಲಾ ಪೊಲೀಸ್ ವ್ಯಾಪ್ತಿಯ ಬಂಗಾರಪೇಟೆ ಮತ್ತು KGF ನಗರದ ನಮ್ಮ 2 ತಾಲೂಕಲ್ಲಿ ಹೆಲ್ಮೆಟ್ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಮಾನ್ಯ ಪೊಲೀಸ್ ಅಧೀಕ್ಷಕರ ನೇತೃತ್ವದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಇತ್ತೀಚೆಗೆ ಜನಗೆ ಎಲ್ಲ ಕಡೆ ಹಾಕ್ತಿದ್ದೀವಿ. ಆ ನಿಟ್ಟಿನಲ್ಲಿ 8ರಿಂದ ನಾವು ವಿತೌಟ್ ಹೆಲ್ಮೆಟ್ ಯಾರು ವೆಹಿಕಲನ್ನು ಓಡಿಸ್ತಾ ಇದ್ದಾರೆ ಅವ್ರಿಗೆ ನಾವು ದಂಡ ಹಾಕ್ತಾ ಇದ್ದೀವಿ. 500 ರೂಪಾಯಿ ದಂಡ ಹಾಕ್ತಾ ಇದ್ದೀವಿ. ಎಲ್ಲ KGF ಜನ ಈಗಾಗಲೇ 60% ಎಲ್ಲ ಹೆಲ್ಮೆಟನ್ನು ಹಾಕ್ಕೊಂಡು ಗಾಡಿ ಓಡಿಸ್ತಾ ಇದ್ದಾರೆ. ಇನ್ನು ಉಳಿದ ಜನ ಕೂಡ 40% ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ಗಾಡಿ ಓಡಿಸ್ಬೇಕು. ಮತ್ತು ಇಲ್ಲ ಅಂದರೆ ಅವ್ರಿಗೆ ದಂಡ ಆಗುತ್ತೆ. ಇವತ್ತು ಮೊನ್ನೆ MLA ಮೇಡಮ್ ಅವರು ಈ ನಮ್ಮ ಒಂದು ಪೊಲೀಸ್ ಇಲಾಖೆ ಜೊತೆಗೆ ಮತ್ತು ಅವರು ಒಂದು 100 ಹೆಲ್ಮೆಟನ್ನು ಎಲ್ಲ ವಿತರಣೆ ಮಾಡಿ
ಒಂದು ಜಾಥಾ ಅರಿವು ಕಾರ್ಯಕ್ರಮವನ್ನು ನಮ್ಮ ಜೊತೆಗೆ ಮಾಡಿದ್ದಾರೆ. ಮೇಡಮ್ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ KGF ನಗರದ ರಾಬರ್ಟ್ಸನ್ ಪೇಟೆ ಮತ್ತು ಅಂಡರ್ಸನ್ ಪೇಟೆ ವ್ಯಾಪ್ತಿಯಲ್ಲಿ ಜಾಥಾ ಹೋಗಿ ಎಲ್ಲ ಬಂದಿದ್ದಾರೆ. ಮೇಡಮ್ ಅವರು ಒಂದು ಸಂದೇಶ ಕೊಟ್ಟಿದ್ದಾರೆ, ಎಲ್ಲ ಪೊಲೀಸ್ ಇಲಾಖೆ ಜೊತೆಗೆ ತಾವೆಲ್ಲರೂ ಸಹಕಾರ ಕೊಡಬೇಕು, ಮತ್ತು ನೀವು ಹೆಲ್ಮೆಟನ್ನು ಹಾಕಿ ನಿಮ್ಮ ಪ್ರಾಣಗಳನ್ನೆಲ್ಲ ಉಳಿಸ್ಕೋಬೇಕು. ಈ ಒಂದು ಜಾಥಾಗೆ ಎಲ್ಲರೂ ತಾವೆಲ್ಲ ಆಗಮಿಸಿದಿರಿ. ಎಲ್ಲರೂ ನಿಮ್ಮ ಕಡೆ ಇನ್ನು ಉಳಿದವ್ರಿಗೆಲ್ಲರೂ ಅರಿವು ಮೂಡಿಸಿ ಎಲ್ಲರೂ ವಿತೌಟ್ ಹೆಲ್ಮೆಟ್ ಯಾರನ್ನು ವೆಹಿಕಲ್ ಓಡಿಸ್ದಂಗೆ ಎಲ್ಲರೂ ಸಹಕಾರ ಕೊಡಬೇಕು. ಎಲ್ಲ ಮತ್ತು ವಿತೌಟ್ ಹೆಲ್ಮೆಟ್ ಯಾರು ಹಾಕ್ಕೊಂಡು ಯಾರು ಓಡ್ತಾರೆ, ವೆಹಿಕಲ್ ಓಡಿಸ್ತಾರೆ, ಮತ್ತು ಅವ್ರ ಜೊತೆಗೆ ಇರ್ತದೆ ನಮ್ಮ ಇವರು ಪಿಲಿಯನ್ ರೈಡರು ಅವರು ಕೂಡ ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ಬೇಕು ಅಂತೇಳಿ ನಾನು ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಎಲ್ಲ KGF ಜನತೆಗೆ ನಾನು ಮನವಿ ಮಾಡ್ತಾ ಪೊಲೀಸ್ ಇದ್ದೀನಿ. ಇಲಾಖೆಯವರು ಇದು ಒಂದನ್ನ ಬಹಳ ಆಸಕ್ತಿಯಿಂದ ಯಾಕೆ ಮಾಡ್ತಾರೆ ಅಂದ್ರೆ ಫೈನ್ ಹಾಕೋದು ಅವ್ರ ಡ್ಯೂಟಿ ಆಗಿರುತ್ತೆ. ಆದ್ರೆ ಜನ ಅವ್ರನ್ನ ಫೈನ್ ಹಾಕಿದ ತಕ್ಷಣ ತುಂಬಾ ಕೋಪ ತೋರಿಸ್ತಾರೆ. ಫೈನ್ ಹಾಕಿದ್ದಾರೆ, ನಮ್ಮನ್ನೆಲ್ಲಂದ್ರೆ ಅಲ್ಲಿ ವೆಹಿಕಲ್ಸ್ ಹಿಡಿತಾರೆ ಅಂತ. ಅಂದ್ರೆ ಆಕ್ಸಿಡೆಂಟ್ಸ್ ನ ಕಂಟ್ರೋಲ್ ಮಾಡ್ಬೇಕು ಅಂತ ಆಕ್ಸಿಡೆಂಟ್ ಝೋನ್ಸ್ ಅಂತ ಇರುತ್ತೆ. ಆಕ್ಸಿಡೆಂಟ್ಸ್ ನ ಕಂಟ್ರೋಲ್ ಮಾಡೋದು ಮತ್ತೆ ಟ್ರಾಫಿಕ್ ಪೊಲೀಸು ಮತ್ತೆ ಲಾ ಅಂಡ್ ಆರ್ಡರ್ ಪೊಲೀಸ್ ಇವ್ರಿಗೆ ಬರುತ್ತೆ. ಯೂತ್ಸ್ ನ ಮತ್ತೆ ಸ್ಟೂಡೆಂಟ್ಸ್ ನ ಕಂಟ್ರೋಲ್ ಮಾಡೋದೇ ಫೈನ್ ಹಾಕೋದ್ರಿಂದ ಅಂತ. ಅವ್ರು ಯಾವಾಗ್ಲೂ ಬೈದು ಶಾಪ ಹಾಕ್ತಾರೆ ಅಂದ್ಬಿಟ್ಟು ಅವರೇ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನ ತುಂಬಾ ಪ್ಲಾನ್ಡ್ ಆಗಿ ಮಾಡಿದ್ದಾರೆ, ಎಜುಕೇಟ್ ಮಾಡೋದಕ್ಕೋಸ್ಕರ. ನಾಟ್ ದಟ್ 500 ರೂಪಾಯಿ ಫೈನ್ ಗಿಂತ ಮನುಷ್ಯನ ಪ್ರಾಣ ಜಾಸ್ತಿ ಬೆಲೆ ಬಾಳುತ್ತೆ ಅಂತ ನಾನು ಇವತ್ತು ಹೇಳ್ತೀನಿ. 500 ರೂಪಾಯಿ ಫೈನ್ ನ ನಾವು ಯೋಚನೆ ಮಾಡಬಾರ್ದು, ಇನ್ಮೇಲೆ ಫೈನು ಕಟ್ಟಬಾರ್ದು. ಯಾರು KGF ಅಲ್ಲಿರೋರು ಫೈನ್ ಕಟ್ಟಬಾರ್ದು ಅಂತ ಇವತ್ತು ಈ ಅವೇರ್ನೆಸ್ ಪ್ರೋಗ್ರಾಮ್ ಅಲ್ಲಿ ಭಾಗಿಯಾಗಿದ್ದೀವಿ. ನಿಮ್ಮ ಪ್ರಾಣಕ್ಕೆ ತುಂಬಾ ಬೆಲೆ ಇದೆ. ನೀವು ಅದನ್ನ ನೀವು ಹೇಗೆ ಕಾಪಾಡ್ಕೋಬೇಕು ಅನ್ನೋಂಥದ್ದನ್ನ ಕಲಿಬೇಕು. ಸರ್ಕಾರದ ಒಂದು ಆದೇಶ, ನೀವು ಹೆಲ್ಮೆಟ್ ನ ಧರಿಸಲೇಬೇಕು. ಡ್ರೈವಿಂಗ್ ಅಲ್ಲಿ ಇದ್ದಾಗ ನೀವು ಹೆಲ್ಮೆಟ್ ನ ಧರಿಸಲೇಬೇಕು ಅಂತ.